ಹಾಯ್ ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ಇವತ್ತಿನ ಈ ವ್ಲಾಗ್ ಬಂದು ತುಂಬಾ ದಿನಗಳಾದ್ಮೇಲೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ವ್ಲಾಗ್ 2 ಡೇಸ್ ವ್ಲಾಗ್ ಆಗಿರುತ್ತೆ. ಸಂಡೇ ಮತ್ತೆ ಮಂಡೇ ವ್ಲಾಗ್ ಆಗಿರುತ್ತೆ. ಭಾನುವಾರ ಬೆಳಿಗ್ಗೆ ಬೇಗ ಎದ್ದಿದೆ. ಚಿಯಾ ಸೀಡ್ಸ್ ಮತ್ತೆ ಮೆಂತ್ಯನ ರಾತ್ರಿನೇ ನೆನ್ಸಿಟ್ಟಿದೆ. ಆ ನೀರನ್ನ ಕುಡಿದ್ಬಿಟ್ಟು ಸ್ವಲ್ಪ ಹೊರಗಡೆ ಹೋಗೋದಿತ್ತು. ಹೊರಗಡೆ ಹೋಗಿ ಬಂದು ಹಿಂದಿನ ದಿನ ನೈಟ್, ಶನಿವಾರ ನೈಟೇನೆ ತಟ್ಟೆ ಸ್ಟ್ಯಾಂಡು ಮತ್ತೆ ಸ್ವಲ್ಪ ಬಾಕ್ಸ್ ರ್ಯಾಕ್ ಬರುತ್ತಲ್ಲ ಅದೆಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೆ. ಸೊ ಇವಾಗ ಬೆಳಿಗ್ಗೆ ಎಲ್ಲ ಡ್ರೈ ಆಗಿರುತ್ತೆ. ಆಯಾ ಜಾಗಕ್ಕೆ ಎಲ್ಲಾನು ಜೋಡಿಸ್ತಾ ಇದ್ದೀನಿ. ಸೊ ಯಾಕಪ್ಪ ಇಷ್ಟು ದಿನ ನಾನು ವ್ಲಾಗ್ ಮಾಡಿಲ್ಲ ಅಂತ ಹೇಳಿದ್ರೆ, ಸೊ ಇಂಟ್ರೆಸ್ಟೇ ಇರಲಿಲ್ಲ. ಏನೋ ಬೇಜಾರು, ಬಿಡು ಅಟ್ಲೀಸ್ಟ್ ವ್ಲಾಗ್ ಯೂಟ್ಯೂಬ್ ಎಲ್ಲನೂ ಬಿಟ್ಟು ಒಂದ್ ಸ್ವಲ್ಪ ದಿನ ಆರಾಮಾಗಿರೋಣ, ಮನೆ ಕೆಲಸ ಮಗು ಮನೆ ಅನ್ಕೊಂಡಿರೋಣ ಅಂತ ಅನ್ಸ್ಬಿಟ್ಟಿತ್ತು. ಹಾಗಾಗಿ ಸ್ವಲ್ಪ ಬ್ರೇಕ್ ತಗೊಂಡ್ಬಿಟ್ಟಿದೆ. ನಾವು ಬೆಳಿಗ್ಗೆನೆ ಸ್ವಲ್ಪ ಹೊರಗಡೆ ಹೋಗಿದ್ವಲ್ಲ, ಅಲ್ಲೇನೆ ನಾನ್ ವೆಜ್ ತಿನ್ಕೊಂಡ್ ಬಂದ್ವಿ. ಅಂದ್ರೆ ಕಾಲ್ ಸೂಪು ಮತ್ತೆ ದೋಸೆ ಈ ರೀತಿ ನಾನು ನನ್ನ ಹಸ್ಬೆಂಡ್ ತಿನ್ಕೊಂಡ್ ಬಂದ್ವಿ. ಇನ್ನು ಮನೆಗೆ ಬಂದ್ಮೇಲೆ ಉಪ್ಪಿಟ್ಟೇನೋ ಮಾಡಿದ್ರು. ಸೊ ಮಾರ್ನಿಂಗ್ ಟಿಫನ್ ಅದೇ ಆಗಿತ್ತು. ಇನ್ನು ಟಿಫನ್ ಎಲ್ಲ ತಿಂದು ಸಂಡೇ ಬೇಗ ಕೆಲಸ ಮುಗಿಸಿ ಸ್ವಲ್ಪ ರೆಸ್ಟ್ ಮಾಡೋಣ, ಯಾವ್ದಾದ್ರು ಒಂದು ಮೂವಿ ನೋಡೋಣ ಅಂತ ಅಂದ್ಕೊಂಡು ಒಂದು ಆಲ್ಮೋಸ್ಟ್ 11:30 ಕೆಲಸ ಮುಗಿಸ್ಕೊಂಡ್ಬಿಟ್ಟೆ. ಅದಾದ್ಮೇಲೆ ಮಾವ ನಾನ್ ವೆಜ್ ತಂದ್ರು. ಮನೆಗೆ ನಾನ್ ವೆಜ್ ಬಂದ್ರೆ ಅದಿನ್ನು ಕೆಲಸ ತುಂಬಾನೇ ಇರುತ್ತೆ, ಜಾಸ್ತಿನೇ ಕೆಲಸ. ಯಾಕಂದ್ರೆ ಒಬ್ಬೊಬ್ರು ಒಂದೊಂದ್ ಮಾಡ್ಬೇಕಿತ್ತು. ಚಿಕನ್ ಒಬ್ರು ತಿನ್ನಲ್ಲ, ಮಟನ್ ಒಬ್ರು ತಿನ್ನೋದಿಲ್ಲ, ಇನ್ನೊಬ್ರು ನಾನ್ ವೆಜ್ಜೇ ತಿನ್ನೋದಿಲ್ಲ, ಅವ್ರಿಗೆ ಬೇರೆ ಅಡಿಗೆ. ಸೊ ಮಟನ್ ಚಿಕನ್ 2 ತರ ಮಾಡಿ, ವೆಜ್ ಬೇರೆ ಮಾಡಿ, ಸೊ ಕೆಲಸ ಜಾಸ್ತಿ ಇರುತ್ತೆ. ಇದ್ರ ಮಧ್ಯದಲ್ಲಿ ಸಂಡೇ ಟೈಮು ಮಾರ್ಕೆಟ್ಗೆ ಹೋಗಿ ತರಕಾರಿನೂ ಕೂಡ ತಂದಿರ್ತಾರೆ, ಫ್ರಿಜ್ ಕ್ಲೀನಿಂಗ್ ಎಲ್ಲ ಇರುತ್ತೆ. ಸೊ ಹಾಗಾಗಿ ಜಾಸ್ತಿನೇ ಕೆಲಸ ಇರುತ್ತೆ ಸಂಡೇ ಟೈಮು. ನಾನು ಯೂಶಲಿ ನಾನ್ ವೆಜ್ ಒಂದು ಪಜ್ಜಿತಿಗೆ ಆ ಕೆಲ್ಸಕ್ಕೆ ಹೋಗೋದಿಲ್ಲ ನಾನು. ಸೊ ಅತ್ತೆನೆ ಕೆಲಸ ಅಂದ್ರೆ ಅಡಿಗೆ ಕೆಲಸ ಎಲ್ಲ ಮಾಡ್ಕೊಂತಿದ್ದಾರೆ. ನಾನ್ ಜಸ್ಟ್ ಏನಿದೆ ಕ್ಲೀನಿಂಗ್ ಕೆಲಸ, ಕಸ ಗುಚ್ಚಿ ಮನೆ ಒರೆಸೋದು, ಫ್ರಿಜ್ನೆಲ್ಲ ಕ್ಲೀನ್ ಮಾಡಿ ವಾಶ್ ಮಾಡಿ ವಂಶುಮಗೆ ಸ್ವಲ್ಪ ಸ್ನಾನ ಮಾಡಿಸ್ಬಿಡೋಣ. ಬಿಸಿಲು ಬರ್ತಾ ಇದೆ ಚೆನ್ನಾಗಿ, ಅವಳಿಗೂ ತಲೆ ಮಾಡಿಸಿ ಒಂದ್ 4-5 ದಿನ ಆಗಿತ್ತು ಅಂತ ಹೇಳ್ಬಿಟ್ಟು ಪಾಪಗೆ ಫಸ್ಟ್ ಸ್ನಾನ ಮಾಡಿಸಿ ಬಿಸಿಲು ಕರ್ಕೊ ಬಂದು ತಲೆ ಎಲ್ಲ ನೀಟಾಗಿ ಒಣಗಿಸ್ತಾ ಇದ್ದೀನಿ. ಈ ತಿಂಗಳು ಡೈಲಿ ವ್ಲಾಗ್ ನ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡು ಡಿಸೆಂಬರ್ 1 ಇಂದಾನು ನಾನು ವ್ಲಾಗ್ ನ ಅಪ್ಲೋಡ್ ಮಾಡ್ತಾ ಬರ್ತಾ ಇದ್ದೆ. ಒಂದು 9th ವ್ಲಾಗ್ ವರ್ಗು ಅಷ್ಟೇನೆ. ಅದಾದ್ಮೇಲೆ ಸ್ವಲ್ಪ ಅತ್ತೆಗೆ ಹುಷಾರಿರ್ಲಿಲ್ಲ. ಸೊ ಈ ಒಂದು ಟೆನ್ಷನ್, ಅವ್ರಿಗೆ ಆಪರೇಷನ್ ಮಾಡ್ಬೇಕು ಅಂತೆಲ್ಲ ಹೇಳಿದ್ರು. ಸೊ ಹಾಗಾಗಿ ಯಾವುದೇ ಒಂದು ಟೆನ್ಷನ್ ಅಲ್ಲಿ ಮನೆಯವರೆಲ್ಲ ಇದ್ವಿ. ಈ ಮಧ್ಯದಲ್ಲಿ ವ್ಲಾಗ್ ಎಲ್ಲ ಮಾಡ್ಕೊಂಡು ಸೊ ನನ್ಗಷ್ಟು ಕಾನ್ಸಂಟ್ರೇಟ್ ಮಾಡಕ್ಕೆ ಆಗ್ಲಿಲ್ಲ. ಹಾಗಾಗಿ ವ್ಲಾಗ್ ಎಲ್ಲ ಸ್ಟಾಪ್ ಮಾಡಿ ಒಂದ್ ಸ್ವಲ್ಪ ದಿನ ಬ್ರೇಕ್ ತಗೊಳ್ಳೋಣ, ಅದಾದ್ಮೇಲೆ ಒಂದು ಪ್ಲಾನ್ ಮಾಡಿ ಮಾಡೋಣ ಅಂತ ಅಂದ್ಕೊಂಡೆ. ಇನ್ನು ನಮ್ಮ ಮಾವ ವಂಶುಮಗೆ ಲಿವರ್ನೆಲ್ಲ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕಿ ಸುಟ್ಟು ಬಿಟ್ಟು ಕೊಡು ಅಂತ ಹೇಳಿದ್ರು. ಬೇಯಿಸಿ ಕೊಡೋದ್ಕಿಂತ ಸುಟ್ಟು ಕೊಡು ಅಂತ ಹೇಳಿದ್ರು. ವಂಶುಮ ಈ ಸಲ ಯಾಕೋ ಅಷ್ಟಾಗಿ ನಾನ್ ವೆಜ್ ತಿನ್ಲೇ ಇಲ್ಲ, ಅವಳಿಗೆ ಇಂಟ್ರೆಸ್ಟ್ ಇರ್ಲಿಲ್ಲ ನಾನ್ ವೆಜ್ ತಿನ್ನೋದಿಕ್ಕೆ. ಸೊ ನಾನು ಕೂಡ ಜಾಸ್ತಿ ಫೋರ್ಸ್ ಮಾಡೋದಿಕ್ ಹೋಗ್ಲಿಲ್ಲ. ಇನ್ನು ಬಿರಿಯಾನಿನ ನಾನು ಈ ರೀತಿ ದಮ್ ಕಟ್ಟಿ ಮಾಡ್ತಾ ಇರೋದು. ಅತ್ತೆ ಮಾಡಿದ್ರು. ಸೊ ಒಂದ್ ಸ್ವಲ್ಪ ರೈಸ್ ಇನ್ನೇನ್ ಆಗ್ತಿದೆ ಅನ್ನೋ ತರ ತವಾ ಇಟ್ಬಿಟ್ಟು ದಮ್ ಕಟ್ಟಿದೀನಿ. ಇನ್ನು ನೆಕ್ಸ್ಟ್ ಲಿವರ್ಗೆ ಏನು ಉಪ್ಪು ಖಾರ ಹಾಕಿದೆ ಅದನ್ನ ಈ ರೀತಿ ಸುಡ್ತಾ ಇದ್ದೀನಿ. ಸೊ ಇನ್ನು ಆಲ್ಮೋಸ್ಟ್ ಒಂದು 2-2:30 ಆಗೋಯ್ತು ಊಟ ಮಾಡೋಷ್ಟರೇನೆ. ಚಿಕನ್ ಬಿರಿಯಾನಿ, ಚಿಕನ್ ಗ್ರೇವಿ, ಒಂದ್ ಸ್ವಲ್ಪ ದೋಸೆ ಇಟ್ಟಿತ್ತು, 1-2 ದೋಸೆ ಹಾಕೊಳ್ಳೋತರ ಅಷ್ಟೇನೆ. ಸೊ ದೋಸೆನೂ ಸಹ ಹಾಕೊಂಡು ತಿಂತಾ ಇದೀವಿ. ಇನ್ನು ಮಟನ್ ಸಾಂಬಾರು, ಮುದ್ದೆ, ಅನ್ನ ಮಾವಂಗೆ. ಇನ್ನು ವೆಜ್ ಅಲ್ಲಿ ಅನ್ನ ಸಾಂಬಾರು, ಹಪ್ಪಳ. ಸೊ ಈ ರೀತಿ ಮೂಲಂಗಿ ಸಾಂಬಾರು ಇದು ಬಂದು ವೆಜ್ ನನ್ ಮೈದ್ನಂಗೆ. ಸೊ ಇಷ್ಟು ಅಡಿಗೆ, ಚಿಕನ್ ಮಟನ್ ವೆಜ್ ಇಷ್ಟು ಅಡಿಗೆ ಮಾಡ್ಬೇಕಾಗುತ್ತೆ ಸಂಡೇ ಬಂದ್ರೆ, ಅದ್ರಲ್ಲಿ ನಾನ್ ವೆಜ್ ತಂದ್ಬಿಟ್ರೆ. ಇನ್ನು ಸಂಡೆ ತುಂಬಾನೇ ಕೆಲಸ ಇದೆ ಅಂತ ಹೇಳ್ದೆ ಅಲ್ವಾ, ಹಾಗಾಗಿ ಸ್ವಲ್ಪ ಹೊರಗಡೆನೂ ಕೂಡ ಹೋಗೋದಿತ್ತು ಸಂಜೆ ಹಂಗೆ ಬಟ್ಟೆ ತಗೊಂಬರೋದಿಕ್ಕೆ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿಂದ ಬಂದು ಮತ್ತೆ ಸ್ವಲ್ಪ ಸಂಜೆ ಹಂಗೆ ಚಿಕನ್ ಸ್ವಲ್ಪ ಎತ್ತಿಕೊಂಡಿದ್ದೆ, ಅದ್ರಲ್ಲಿ ಕಬಾಬ್ ಮಾಡಿ ಮತ್ತೆ ನೈಟು ಸ್ವಲ್ಪ ಊಟ ಮಾಡಿದೆಲ್ಲ ಪಾತ್ರೆ ಎಲ್ಲ ವಾಶ್ ಮಾಡಿ, ಯಾಕೋ ವ್ಲಾಗ್ನು ಸಹ ಮಾಡೋದಿಕ್ ಆಗ್ಲಿಲ್ಲ. ಸೊ ಸಾಕಾದಂಗ ಆಗೋಯ್ತು ಎಲ್ಲ ಕೆಲಸ. ಅಷ್ಟು ಅಡ್ಗೆಗಳ ಜೊತೆಗೆ ಪಾತ್ರೆಗಳು ಎಷ್ಟು ಬೀಳುತ್ತೆ, ಜೊತೆಗೆ ಮನೆ ಬೆಳಿಗ್ಗೆನೆ ಕಸ ಗುಚ್ಚಿ ಮನೆ ಒರೆಸಿದೆ, ಮತ್ತೆ ಗಾಡಿಗಳೆಲ್ಲ ತೊಳೆದ್ರು, ಒಳಗಡೆಯಿಂದ ನೀರೆಲ್ಲ ತಗೊಂಡ್ರು ಅಲ್ವಾ. ಸೊ ಅಜ್ಜಜ್ಜಿ ಆಗಿತ್ತು, ಗಲೀಜಾಗಿತ್ತು, ಮತ್ತೆ ಗುಡ್ಸಿ ಒರೆಸಿ ಮನೆ ಎಲ್ಲ ಆಲ್ಮೋಸ್ಟ್ ಒಂಥರ ತುಂಬಾನೇ ಕೆಲಸ, ತುಂಬಾ ಟಯರ್ಡು. ಫ್ರಿಜ್ ಕ್ಲೀನಿಂಗು ಎಲ್ಲಾನು ಕೆಲಸ ಜಾಸ್ತಿ ಆಗೋಗಿತ್ತು. ಸೊ ಹಾಗಾಗಿ ವ್ಲಾಗ್ನು ಸಹ ಕಂಟಿನ್ಯೂ ಮಾಡೋದಿಕ್ ಆಗ್ಲಿಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಒಂದು 9 ಗಂಟೆ ಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ.
ಇನ್ನು ಬೆಳಿಗ್ಗೆನೆ ಅತ್ತೆ ಎಲ್ಲ ಕೆಲ್ಸನೂ ಮಾಡ್ಬಿಟ್ಟಿದ್ರು, ಅಡಿಗೆ ಕೆಲಸ, ತಿಂಡಿ, ಜೊತೆಗೆ ಹೊರಗಡೆ ಕಸ ಗುಡ್ಸೋದು, ಮನೆ ಎಲ್ಲ ಕ್ಲೀನ್ ಮಾಡ್ಬಿಟ್ಟಿದ್ರು. ಜಸ್ಟ್ ಅಡಿಗೆ ಮನೆ ಒಂದು ಬ್ಯಾಲೆನ್ಸ್ ಇತ್ತು ಅಷ್ಟೇನೆ. ಸೊ ಅವ್ರಿಗೆ ಪಾತ್ರೆ ತೊಳಿದಿಕ್ಕೆ ಆಗೋದಿಲ್ಲ, ಸ್ವಲ್ಪ ಕೈ ನೋವು ಬರುತ್ತೆ. ಹಾಗಾಗಿ ಅಂದ್ರೆ ಅವ್ರಿಗೂ ಸಹ ಹುಷಾರಿಲ್ಲ, ಆಗ್ಲೇ ಹೇಳ್ದಾಗೆ ಅವ್ರಿಗೆ ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ರು. ಬಟ್ ಒಂದಷ್ಟು ಎಕ್ಸಸೈಸಸ್, ಒಂದಷ್ಟು ಫುಡ್ ಅಲ್ಲಿ ವ್ಯತ್ಯಾಸ ಮಾಡ್ಕೊಳ್ಳೋದು ಎಲ್ಲಾನು ಹೇಳಿರೋದ್ರಿಂದ ಸೊ 15 ಡೇಸ್ ನೋಡೋಣ ಅಂತ ಹೇಳಿದ್ದಾರೆ. ಹಾಗಾಗಿ ಅವ್ರ ಕೈಲಿ ಜಾಸ್ತಿ ಕೆಲಸ ಮಾಡ್ಸೋದಿಕ್ಕೆ ಹೋಗಿಲ್ಲ, ಸುಮ್ನೆ ಹೊರಗಡೆ ಕಸ ಗುಡ್ಸೋದು, ಬೆಳಿಗ್ಗೆ ಟಿಫನ್, ಅಡಿಗೆ ಕೆಲಸ. ಯಾಕಂದ್ರೆ ನನ್ ಮೈಂದಿನಿಂದ ಸ್ವಲ್ಪ ಅವರು ಅಡಿಗೆ ಮನೆಗೆ ಬರೋದು ಅಡಿಗೆ ಕೆಲ್ಸಕ್ಕೆ, ಸೊ ಇಲ್ಲ ಅಂತ ಹೇಳಿದ್ರೆ ಅಡಿಗೆ ಕೆಲ್ಸನೂ ನಾನೇ ಮಾಡ್ಬೋದು. ಇನ್ನು ಅಡಿಗೆ ಮನೆಗೆ ಬಂದ ಕೂಡ್ಲೇನೆ ನೈಟ್ ವಾಶ್ ಮಾಡಿರುವಂತ ಪಾತ್ರೆಗಳನ್ನೆಲ್ಲ ಒರೆಸಿಟ್ಟು ಆಯಾ ಜಾಗಕ್ಕೆ ಎತ್ತಿಟ್ಟು, ನೆಕ್ಸ್ಟ್ ಪಾತ್ರೆ ತೊಳಿಕು ಮುಂಚೆನೆ ಮಗೆ ಟಿಫನ್ ಹಾಕೊಡೋಣ ಅಂತ ಹೇಳ್ಬಿಟ್ಟು 1-2 ಮೊಟ್ಟೆನ ಹುರಿದಿದ್ದೀನಿ. ಅದ್ರ ಜೊತೆಗೆ ದಾಳಿಂಬೆ ಹಣ್ಣು ಬಿಡಿಸಿದ್ದೀನಿ. ಅದ್ರ ಜೊತೆಗೆ ಚಿತ್ರಾನ್ನ ಮಾಡಿದ್ರು, ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಕಲ್ಸಿದ್ದೀನಿ. ಸ್ವಲ್ಪ ಖಾರವಾಗಿ ಮಾಡ್ತಾರೆ ಚಿತ್ರಾನ್ನ ನಮ್ಮನೇಲಿ, ಹಾಗಾಗಿ ಇವ್ಳಿಗೆ ಜಾಸ್ತಿ ಖಾರ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ತುಪ್ಪ ಹಾಕಿ ಕಲ್ಸಿ ಕೊಟ್ಟಿದ್ದೀನಿ. ಅವಳೇ ತಿಂತಾಳೆ ಚೆನ್ನಾಗಿ ಈ ರೀತಿ ಕೊಟ್ರೆ ತಟ್ಟೆಗೆ. ಸೊ ಅದಕ್ಕೆ ಊಟ ಮಾಡಕ್ಕೂ ಮುಂಚೆನೆ ಅವಳಿಗೆ ಸ್ವಲ್ಪ ಕೈ ತೊಳ್ಸ್ಬಿಟ್ಟು ಅವಳಿಗೆ ಊಟ ಮಾಡೋದಕ್ಕೆ ಕೊಡ್ತೀನಿ. ಅಂದ್ರೆ ಕಂಪ್ಲೀಟ್ ಆಗಿ ತಟ್ಟೆನ ಖಾಲಿ ಮಾಡೋದಿಲ್ಲ, ಒಂದ್ ಸ್ವಲ್ಪ ತಿಂತಾಳೆ. ಸೊ ಅವಳಿಗೂ ಸ್ವಲ್ಪ ಊಟದ ಮೇಲೆ ಇಂಟ್ರೆಸ್ಟ್ ಬರ್ಲಿ ಅಂತ ಹೇಳ್ಬಿಟ್ಟು ಅವಳಿಗೆ ತಿನ್ನೋದಿಕ್ ಬಿಡ್ತೀನಿ. ತಿನ್ನಷ್ಟು ತಿನ್ಬಿಟ್ಟು ಚೆಲ್ಲಾಡೋದು ಏನು ಮಾಡೋದಿಲ್ಲ, ತಿನ್ನಷ್ಟು ತಿನ್ಬಿಟ್ಟು ತಟ್ಟೆ ಸೈಡಲ್ಲಿ ಇಟ್ಟು ಹೋಗ್ಬಿಡ್ತಾಳೆ. ಇನ್ ಮಿಕ್ಕಿರೋ ಊಟನ ಹಂಗೆ ಹಿಂಗೆ ಮಾಡಿ ಆಟ ಆಡ್ಸ್ಕೊಂಡು ಏನಾದ್ರು ಸ್ಟೋರಿ ಹೇಳ್ಕೊಂಡು ಊಟ ಮಾಡಿಸ್ಬಿಡ್ತೀನಿ. ಇನ್ನು ಒಂಚೂರು ಊಟ ಮಾಡಿಸಿ ಅಡುಗೆ ಮನೆ ಸ್ವಲ್ಪ ಪಾತ್ರೆ ಎಲ್ಲ ತೊಳೆದು ನಾನು ತಿಂಡಿ ಎಲ್ಲ ತಿನ್ನೋಷ್ಟರಲ್ಲಿ ಆಲ್ಮೋಸ್ಟ್ ಮಧ್ಯಾಹ್ನ ಆಗುತ್ತೆ. ಎದ್ದಿರೋದೇ ಲೇಟ್ ಆಗಿರೋದ್ರಿಂದ ಮಧ್ಯಾಹ್ನ ಆಗುತ್ತೆ. ಇನ್ನು ಮಧ್ಯಾಹ್ನ ಊಟಕ್ಕೆ ಸ್ವಲ್ಪ ಮೊಸರು ತಿನ್ನಕ್ಕೆ ಹೇಳಿದ್ದಾರೆ ಅತ್ತೆಗೆ. ಸೊ ಹಾಗಾಗಿ ಊಟದ ಜೊತೆಗೆ ಮೊಸರು ತಿಂತಾರೆ. ಅದ್ರ ಜೊತೆಗೆ ಮಧ್ಯದಲ್ಲಿ ನೀರ್ ಅಂಶ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಮಜ್ಜಿಗೆನೂ ಸಹ ಮಾಡ್ತಾ ಇದ್ದೀನಿ. ಇನ್ನು ಮಧ್ಯಾಹ್ನ ಊಟ ಎಲ್ಲ ಮುಗಿಸಿದಾದ್ಮೇಲೆ ಅತ್ತೆನೂ ಕೂಡ ಊಟ ಮಾಡ್ಬಿಟ್ಟು ಮಗೆ ಊಟ ಮಾಡಿಸಿ ಅವಳನ್ನು ಕೂಡ ಕರ್ಕೊಂಡೋಗಿ ಇಬ್ರು ಒಂದ್ ರೌಂಡ್ ಮಲ್ಕೊಂಡ್ರು. ಇನ್ನು ನಾನು ಹೋಗಿ ಫ್ರೆಶ್ ಅಪ್ ಹಾಕಿ ಸ್ವಲ್ಪ ಮಧ್ಯಾಹ್ನ ಊಟ ಮಾಡಿದ ಪಾತ್ರೆ ಎಲ್ಲ ಇದ್ವಲ್ಲ ಅದನ್ನೆಲ್ಲ ವಾಶ್ ಮಾಡಿ ಫ್ರೆಶ್ ಅಪ್ ಆಗೋಷ್ಟ್ರಲ್ಲೇನೆ ಸಂಜೆ ಆಗೋಯ್ತು. ಇನ್ನು ಸಂಜೆ ಒಂದು 4:15 ಹಂಗೆ ಬಂದು ಕಾಫಿ ಮಾಡ್ಕೊತಾ ಇದ್ದೀನಿ. ಸೊ ಒಂದು ಕಾಫಿ ಕುಡಿಯೋದ್ರ ಮೂಲಕ ಈವ್ನಿಂಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ನಾನು ಅನ್ಕೊಂಡಿದ್ದೆ ಇವತ್ತಿಂದ ಶುಗರ್ನೆಲ್ಲ ಕಂಟ್ರೋಲ್ ಮಾಡೋಣ, ಅದ್ರಲ್ಲೂ ಕಾಫಿನಂತೂ ಕಂಟ್ರೋಲ್ ಮಾಡಲೇಬೇಕು. ಕಂಟ್ರೋಲ್ ಅನ್ನೋದ್ಕಿಂತ ಇವತ್ತು ಬಿಟ್ಟೆ ಬಿಡೋಣ ಕಾಫಿನ ಕಂಪ್ಲೀಟ್ ಆಗಿ ಅಂತ ಅಂದ್ಕೊಂಡೆ. ಬಟ್ ಸಂಜೆ ಆಗ್ತಿದಂಗೆ ಅದೊಂದು ಕಾಫಿ ಕ್ರೇವಿಂಗ್ ಜಾಸ್ತಿ ಆಗ್ಬಿಡುತ್ತೆ. ಸೊ ಬೆಳಿಗ್ಗೆಯಿಂದ ಕುಡ್ದಿರ್ಲಿಲ್ಲ, ಸೊ ಸಂಜೆ ಒಂದು ಕಪ್ ಕಾಫಿ ಕುಡಿತಾ ಅದೇನೋ ಒಂದು ಖುಷಿ ಸಿಗುತ್ತೆ, ಆನಂದ ಸಿಗುತ್ತೆ. ಸೊ ಕಾಫಿ ಮುಂದೆ ಏನು ಇಲ್ಲ ಅಂತ ಅನ್ಸುತ್ತೆ. ಪ್ರತಿ ಸಲ ನಾನು ಕಾಫಿ ಬಗ್ಗೆ ಮಾತಾಡ್ತಾನೆ ಇರ್ತೀನಿ, ಎಷ್ಟು ಮಾತಾಡಿದ್ರು ಸಾಕಾಗೋದಿಲ್ಲ. ಕಾಫಿ ಲವರ್ಸ್ ಮಾತ್ರ ಗೊತ್ತಿರುತ್ತೆ, ಸೊ ಅದು ಒಂದು ವ್ಯಾಲ್ಯೂ. ಇನ್ನು ಸಂಜೆ ಒಂದ್ 5:30ವರೆಗೂ ವಂಶುಮ ಮಲ್ಕೊಂಡೇ ಇದ್ಲು. ಸೊ ಇನ್ನು ನೈಟ್ ಮಲ್ಕೊಳ್ಳೋದು ಲೇಟ್ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಎಬ್ರಿಸೋದಿಕ್ಕಂತ ಹೋದೆ. ಸೊ ವಂಶುಮನ ನೋಡೋದಿಕ್ಕೆ ಅಂತ ಅವ್ರ ಫ್ರೆಂಡ್ ಒಬ್ರು ಬಂದಿದ್ರು. ವಂಶುಮ 1 ವರ್ಷದ ಒಳಗಡೆ ಇದ್ದಾಗ ಮಗು ಏನಿದ್ಲು ಆವಾಗ ಈ ಹುಡ್ಗಿ ಬಂದು ಮಾತಾಡ್ಸೋದು, ಏನಾದ್ರು ತಿಂಡಿ ತಗೊಡೋದು ಮಾಡ್ತಾ ಇತ್ತಂತೆ. ಸೊ ಇವಾಗ ತುಂಬಾ ದಿನಗಳಾದ್ಮೇಲೆ, ತಿಂಗಳುಗಳೇ ಆದ್ಮೇಲೆ ವಂಶುಮ ಹೇಗಿದ್ದಾಳೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡ್ ಬರೋಣ ಅಂತ ಹೇಳ್ಬಿಟ್ಟು ಮನೆಗ್ ಬಂದಿದ್ರು. ಸೊ ವಂಶುಮಗೆ ಗುರ್ತು ಸಿಕ್ಕಿಲ್ಲ, ಅವಾಗಿನ್ನು ಚಿಕ್ಕೋಳಲ್ವಾ, ಸೊ ಗುರ್ತಿಲ್ಲ ಅವಳಿಗೆ. ಸೊ ಯಾವ ಥಿಂಗ್ಸ್ನು ಅವಳು ಮುಟ್ಟೋದಿಕ್ ಬಿಡ್ತಿಲ್ಲ ಹುಡುಗಿಗೆ. ಸೊ ಎಲ್ಲ ನಂದು ನಂದು, ನೀನ್ ಮುಟ್ಟಬೇಡ ಒದ್ದು ಪೋ ಅಂತ ಹೇಳ್ತಾ ಇದ್ಲು ಪಾಪ. ಇನ್ನು ಒಂದು ಸಂಜೆ ಒಂದು 7-7:30 ಹಂಗೆ ನಮ್ ಚಿಕ್ಕತ್ತೆ ಮನೆಗೂ ಸಹ ಹೋಗ್ಬೇಕಿತ್ತು. ಸೊ ಅವ್ರ ಮನೆಗೂ ಹೋದೆ. ಯಾಕೋ ವಂಶುಮ ನಾಚ್ಕೊಂತ ಇದ್ಲು ಒಳಗ್ ಬರೋದಿಕ್ಕೆ. ಒಂದ್ ಸ್ವಲ್ಪ ಅವ್ರು ಇವಾಗಷ್ಟೇ ಪೇಂಟ್ ಮಾಡ್ಸಿದ್ರು, ಸ್ವಲ್ಪ ಪೇಂಟ್ ಉಳ್ದಿತ್ತು. ನಾನು ಈ ಪೇಂಟ್ ಸ್ವಲ್ಪ ಯೂಸ್ ಮಾಡ್ಕೊಳ್ಳೋದಿತ್ತು, ಹಾಗಾಗಿ ಪೇಂಟ್ ಗಳನ್ನ ತಗೊಂಡ್ ಬರೋಣ ಅಂತ ಹೇಳ್ಬಿಟ್ಟು ಅತ್ತೆ ಮನೆಗೆ ಹೋಗಿದ್ದೆ. ಇನ್ನು ಸಂಡೇ ನಾನು ಒಂದ್ ಸ್ವಲ್ಪ ಬಟ್ಟೆ ಎಲ್ಲ ಶಾಪಿಂಗ್ ಮಾಡಿದೆ. ಅದ್ರಲ್ಲಿ ಜೀನ್ಸ್ ಪ್ಯಾಂಟ್ ತಗೊಂಡಿದ್ದೆ. ಜೀನ್ಸ್ ಪ್ಯಾಂಟ್ ನಾನು ಅಲ್ಲಿ ಟ್ರಯಲ್ ನೋಡಿದಾಗ ಕಂಫರ್ಟಬಲ್ ಆಗಿತ್ತು. ಬಟ್ ಮನೆಗೆ ಒಂದ್ಸಲ ಬಂದ್ಮೇಲೆ ಹಾಕೊಂಡ್ ನೋಡ್ತೀವಿ ನಮ್ಮ ಮನೆಯಲ್ಲಿರುವಂತ ಮಿರರ್ ಅಲ್ಲಿ ನಾವ್ ಯಾವ ತರ ಕಾಣಿಸ್ತೀವಿ ಅಂತ. ಸೊ ಹಾಕೊಂಡ್ ನೋಡಿದಾಗ ಸ್ವಲ್ಪ ಲೂಸ್ ಅನ್ಸ್ತಿತ್ತು. ಸೊ ಹಾಗಾಗಿ ಎಕ್ಸ್ಚೇಂಜ್ ಮಾಡ್ಕೊಂಡ್ ಬರೋಣ ಅಂತ ಹೇಳ್ಬಿಟ್ಟು ಶಾಪ್ ಕೂಡ ಹೋಗಿದ್ವಿ. ಬಟ್ ನನ್ಗೆ ಯಾವ ಸೈಜನ್ನು ಆಗ್ತಿರ್ಲಿಲ್ಲ, ಅಂದ್ರೆ ಜಾಸ್ತಿ ಲೂಸ್ ಆಗ್ತಿತ್ತು, ಜಾಸ್ತಿ ಟೈಟ್ ಆಗ್ತಿತ್ತು. ಪರ್ಫೆಕ್ಟ್ ಆಗಿರೋದ್ ಸಿಗ್ತಾನೆ ಇರ್ಲಿಲ್ಲ. ಸುಮಾರು 1 ಅವರ್ ಮೇಲೆ ಆಗೋಯ್ತು ಕರೆಕ್ಟ್ ಆಗಿರೋ ಒಂದು ಪ್ಯಾಂಟ್ ಸಿಗೋದಿಕ್ಕೆ. ಸೊ ವೀಕೆಂಡ್ಸ್ ಆಗಿದ್ರಿಂದ ಸೊ ಸುಮಾರು ಸೇಲ್ ಆಗ್ಬಿಟ್ಟಿದ್ವು. ನನ್ನ ಒಂದು ಏನಂತಾರೆ ಸೈಜ್ಗೆ ಸಿಗ್ತಾ ಇರ್ಲಿಲ್ಲ. ಒಂದೇ ಒಂದು ಪ್ಯಾಂಟ್ ಸಿಕ್ತು, ಅದು ನನ್ ಲಕ್ಕಿ. ಸೊ ಅದೊಂದು ಪ್ಯಾಂಟ್ ತಗೊಂಡು ಬಂದೆ. ಇನ್ನು ಮನೆಗೆ ಬಂದ ಕೂಡ್ಲೆ ಹಸ್ಬೆಂಡು ಊಟ ಬೇಡ ಸ್ವಲ್ಪ ಸಲಾಡ್ ಮಾಡ್ಕೊಡು ಅಂತ ಹೇಳಿದ್ರು, ಹಾಗಾಗಿ ಕುಕುಂಬರ್ ಸಲಾಡ್ ಮಾಡಿದೆ.
ಸೊ ಈ ಸಲಾಡ್ಗೆ ನಾನು ಸ್ವಲ್ಪ ಸೌತೆಕಾಯಿ ಜಾಸ್ತಿನೇ ತಗೊಂಡಿದ್ದೀನಿ. ಸೊ ಹೆಸರಲ್ಲೇ ಇದೆ ಕುಕುಂಬರ್ ಸಲಾಡ್ ಅಂತ, ಹಾಗಾಗಿ ಸೌತೆಕಾಯಿ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ. ನೆನ್ಸಿಟ್ಟಿರುವಂತ ಶೇಂಗಾ, ಅದ್ರ ಜೊತೆಗೆ ಟೊಮೊಟೊ, ಈರುಳ್ಳಿ, ಮೂಲಂಗಿ, ಕ್ಯಾಪ್ಸಿಕಮ್, ಕ್ಯಾರೆಟ್ ಇಷ್ಟು ತರಕಾರಿನ ಯೂಸ್ ಮಾಡಿದ್ದೀನಿ. ಅದ್ರ ಜೊತೆಗೆ ದಾಳಿಂಬೆ ಹಣ್ಣು, ಕೊತ್ತಂಬರಿ ಸೊಪ್ಪು, ಉಪ್ಪು, ಸ್ವಲ್ಪ ಪೆಪ್ಪರ್ ಪುಡಿ, ಸೊ ಇಷ್ಟನ್ನ ಆಡ್ ಮಾಡ್ಕೊಂಡು ಲಾಸ್ಟಿಗೆ ಸ್ವಲ್ಪ ನಿಂಬೆ ರಸ ಸೇರಿಸ್ಕೊಂಡ್ರೆ ಈ ಒಂದು ಸಲಾಡ್ ರೆಡಿ ಆಗೋಗುತ್ತೆ. ಇನ್ನು ಸದ್ಯಕ್ಕೆ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ನನ್ನ ಪುಟ್ಟು ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ನೆಕ್ಸ್ಟ್ ಒಂದು ವ್ಲಾಗ್ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆಲ್, ಬಾಯ್.